ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಇರುವಂಥ ಒಂದು ದೊಡ್ಡ ಕ್ವಶನ್ ಏನಂತಂದರೆ ವಿಚ್ ದೇ ವಾಂಟ್ ಆನ್ಸರ್ ಫ್ರಮ್ NTA, ದಟ್ ಈಸ್ ರೀನೀಟ್ ಆಗುತ್ತಾ. ಪಾಪ ಕೆಲವು ವಿದ್ಯಾರ್ಥಿಗಳಂತೂ ಆಲ್ರೆಡಿ ಓದೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದಾರಂತೆ, ಅವರ ಪೇರೆಂಟ್ಸ್ಗಳು ಹೇಳ್ತಾ ಇದ್ದರು ನನಗೆ. ಸೊ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ರೀನೀಟ್ ಆಗುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲವೇ ಇಲ್ಲ. ನನ್ನ ಒಂದು ಇದರಲ್ಲಿ 0% ಪಾಸಿಬಿಲಿಟಿ. ಯಾಕೆ ಅಂತಂದರೆ ಇದು ಏನೇ ಆಗಿದ್ರೂ ಕೂಡ ಯಾವ್ಯಾವ ಸೆಂಟರ್ಗಳಲ್ಲಿ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಥವಾ ಯಾರಿಗೆ ಪೇಪರ್ ಲೇಟಾಗಿ ಸಿಕ್ಕಿದೆ ಅಥವಾ ಎಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಅನ್ನಿಸ್ತದೆ. ಬಟ್ ಅಲ್ಲೆಲ್ಲ ರೀ ಎಕ್ಸಾಮ್ ಮಾಡ್ಬೋದೇ ಹೊರತು ಎಲ್ಲ 25 ಲಕ್ಷ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಮಾಡುವಷ್ಟು ಪೇಷನ್ಸ್ ಆಗಲಿ ಅಥವಾ ರೀ ಎಕ್ಸಾಮ್ ಮಾಡುವಷ್ಟು ವ್ಯವಸ್ಥೆ ಆಗಲಿ, ಸೊ ಟೈಮ್ ಆಗಲಿ, ಇದು ಯಾವುದೂ ಕೂಡ NTA ಅವ್ರ ಹತ್ರನೂ ಇರಲ್ಲ, ಗೌರ್ಮೆಂಟ್ ಅವ್ರ ಹತ್ರನೂ ಇಲ್ಲ. ರೀ ಎಕ್ಸಾಮ್ ಬಗ್ಗೆ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತೆಗೆದುಹಾಕ್ಬಿಡಿ. ಸೊ ಬಹಳಷ್ಟು ಜನ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು ಈ ರೀ ಎಕ್ಸಾಮ್ ಅನ್ನೋ ಒಂದು ಮುಂದೆ ಕ್ವಶನ್ ಮಾರ್ಕ್ ಹಾಕ್ಕೊಂಡು ನಿಮ್ಮನ್ನು ಅವರ ಹತ್ರ ಸರಿತಾ ಇರ್ತಾರೆ. ಸೊ ಅದನ್ನು ನೋಡಿ ನೀವು ಹೆದರ್ಕೊಂಡು ರೀ ಎಕ್ಸಾಮ್ ಅಂತೇಳಿ ಸೊ ಓದೋದಕ್ಕೆ ಕೂಡ ಸ್ಟಾರ್ಟ್ ಆಗಿರ್ಬೋದು. ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ, ಹಾಗೇನಾದರೂ ರೀ ಎಕ್ಸಾಮ್ ಆದರೆ ನಿಮಗೆ ಈಗ ಬಂದಿರೋದಕ್ಕಿಂತ ನೀವು ಅನ್ಕೋಬೋದು ಈಗ ಸ್ವಲ್ಪ ನನಗೆ ಕಡಿಮೆ ಮಾರ್ಕ್ಸ್ ಬಿದ್ದಿದೆ, ನಾನು ರೀ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅಂಥೇಳಿ. ಸೊ ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಬಟ್ ಐ ನೋ ಆ್ಯಸ್ ಅ ಪ್ರೊಫೆಸರ್ ಆರ್ ದ ಲೆಕ್ಚರರ್ ಆ್ಯಂಡ್ ವಿಚ್ ಐ ವಿಲ್ ಸಿ ಎವ್ರಿ ಇಯರ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್, ಅವರ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊಂಡಿರುವಂಥ ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ. ರೀ ಎಕ್ಸಾಮ್ ಆದರೆ ನಿಮ್ಮ ಈಗಿನ ಏನು ಮಾರ್ಕ್ಸ್ ಇದೆ ಈ ಮಾರ್ಕ್ಸು 100% ಕಡಿಮೆ ಆಗ್ತದೆ. ಸೊ 100% ಅಂತ ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಕಡಿಮೆ ಆಗ್ತದೆ. ಸೊ ಯಾಕಂತಂದರೆ ಎಕ್ಸಾಮಿಗೆ ಓದಿದ್ವಿ, ಒಳ್ಳೆ ಮಾರ್ಕ್ಸ್ ತೆಗೆದಿದ್ವಿ, ಈಗ ಆ ಯಾವುದೇ ಮೂಡ್ ನಮಗೆ ಇಲ್ಲ, ವಿದ್ಯಾರ್ಥಿಗಳಿಗೆ ಇಲ್ಲ. ನೀವು ಬೇಕಾದರೆ ಇನ್ನೂ 1 ತಿಂಗಳು ಟೈಮ್ ಕೊಟ್ಟು ಎಕ್ಸಾಮ್ ಮಾಡಿ, 2 ತಿಂಗಳ ಕೊಟ್ಟು ಎಕ್ಸಾಮ್ ಮಾಡಿ. ಬಟ್ ಗೊತ್ತಿರಲಿ, ಇದಕ್ಕಿಂತ ಕಡಿಮೆ ಎಕ್ಸಾಮ್, ಕಡಿಮೆ ಮಾರ್ಕ್ಸನ್ನು ತೆಗೀತೀರಿ. ಅದರ ಜೊತೆಗೆ NTA ಸುಮ್ಮನಿರೋದಿಲ್ಲ. ಸೊ ಅವರಿಗೂ ಕೂಡ ತಲೆ ಕೆಟ್ಟು ಹೋಗಿರ್ತದೆ. ಸೊ ಆ ಪೇಪರ್ನ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇಡಬೇಕು ಅಷ್ಟು ಡಿಫಿಕಲ್ಟಿ ಲೆವೆಲ್ ಇಟ್ಟೇ ಕಳಿಸ್ತಾರೆ. ಸೊ ಅದಕ್ಕೆ ಅಂಥದ್ದೆಲ್ಲವನ್ನು ತಲೆಯಿಂದ ತೆಗೆದುಹಾಕ್ಬಿಡಿ. ಸೊ ಕೌನ್ಸಿಲಿಂಗ್ ಡೆಫಿನೆಟ್ಲಿ ಲೇಟ್ ಆಗ್ತದೆ, ಇನ್ನೂ 15 ಡೇಸ್ ಆಗ್ಬೋದು. ಸೊ ಅದು ಎಕ್ಸ್ಪೆಕ್ಟೆಡ್. ಯಾಕಂತಂದರೆ ಸೊ ಇವೆಲ್ಲ ಇಶ್ಯೂಗಳು ಸುಪ್ರೀಂ ಕೋರ್ಟಲ್ಲಿವೆ, ಹೈಕೋರ್ಟಲ್ಲಿವೆ. ಸೊ ಅದು ಅಲ್ಲದೆ ಗೌರ್ಮೆಂಟ್ ಕಡೆಯಿಂದ 4 ಮೆನ್ ಕಮಿಟಿ ಮಾಡಿದ್ದಾರೆ, ಇವರೆಲ್ಲರ ರಿಪೋರ್ಟ್ ಬರಬೇಕು. ಸೊ ಅದು ಏನೇ ಇದ್ದರೂ ಕೂಡ ನಿಮಗೆ ನ್ಯೂಸ್ ನೋಡಬೇಕಾ? ಸೊ ನೀಟ್ ಬಗ್ಗೆ ಏನಿದೆ, ಸ್ಕ್ಯಾಮ್ ಏನಿದೆ, ನ್ಯೂಸ್ ನೋಡಿ ಅದನ್ನು ಅಲ್ಲೇ ಬಿಡಿ. ಈಗ ನೀವು ನೀಟ್ ಅಂತ ಹೊಡೆದ್ರೂ ಸಾಕು, ಗೂಗಲಲ್ಲಿ ನಿಮಗೆ 10 ನ್ಯೂಸ್ಗಳು ಈ ರೀತಿ ಬರ್ತದೆ. ನೀಟ್ ಎಕ್ಸಾಮ್ ರಿಸಲ್ಟ್ ಕಾಂಟ್ರವರ್ಸಿ ಎಕ್ಸ್ಪ್ಲೇನ್ಡ್, 2 aspirants ಮೂವ್ ಟು ಸುಪ್ರೀಂ ಕೋರ್ಟ್. ಸೊ ಪ್ಲಿಯಾ ಇನ್ ಸುಪ್ರೀಂ ಕೋರ್ಟ್ ಚಾಲೆಂಜ್ ಗ್ರೇಸ್ ಮಾರ್ಕ್ಸ್ ಗ್ರ್ಯಾಂಟ್. ಸೊ ಇರೆಗ್ಯುಲಾರಿಟೀಸ್, ನಿಮಗೆಲ್ಲ ಟಾಪ್ ನ್ಯೂಸ್ಗಳು ಅವೇ ಬರ್ತದೆ. ಸೊ ಇದನ್ನೆಲ್ಲ ನೋಡಿ ನಾವು ನಮ್ಮ ಮನಸ್ಸಿನ ಸಮಾಧಾನವನ್ನು ತಲೆ ಕೆಡ್ಸ್ಕೋಬೇಕಾ ಅಥವಾ ಕೆಡ್ಸ್ಕೋಬೇಕಾ ಅನ್ನೋದು ನೀವು ಡಿಸೈಡ್ ಮಾಡಬೇಕಷ್ಟೇ. ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ, ಮೊನ್ನೆ ಯಾರು ಹೇಳ್ತಾ ಇದ್ರು, ಸರ್ ಕರ್ನಾಟಕದಲ್ಲಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಕರ್ನಾಟಕದಲ್ಲಿ ಇದು ಅಷ್ಟು ಅಫೆಕ್ಟ್ ಆಗೋದಿಲ್ಲ ಅಂಥೇಳಿ. ಬಟ್ ಮೊನ್ನೆ ಯಾರೋ ಕಮೆಂಟ್ ಮಾಡಿದರು, ಸರ್ ಹೇಗೆ ಹೇಳ್ತಿದ್ರು ಸರ್, ನಿಮಗೇನು ಅನಾಲಿಸಿಸೇ ಬರೋದಿಲ್ಲ, ಸೊ ಕರ್ನಾಟಕದ ಅಫೆಕ್ಟ್ ಆಗ್ತದ ಅಂಥೇಳಿ. ಬಟ್ ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಇದು ಯಾವುದೇ ರೀತಿ ಅಫೆಕ್ಟ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಡೆಫಿನೆಟ್ಲಿ ಅಫೆಕ್ಟ್ ಆಗ್ತದೆ, ಆಗೋದೇ ಇಲ್ಲ ಅಂತಲ್ಲ. ಬಟ್ 85% ಸ್ಟೇಟ್ ಕೋಟಾದಲ್ಲಿ ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಏನಿದೆ ಆ ಮಾರ್ಕ್ಸ್ ಯಾವುದೂ ಚೇಂಜ್ ಆಗೋದಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಯಾವ ಸೆಂಟರಲ್ಲೂ ಕೂಡ ಈ ರೀತಿಯ ಸ್ಕ್ಯಾಮ್ ಆಗಿರುವಂತಹ ಅಥವಾ ಈ ರೀತಿ ಎಕ್ಸಾಮ್ ಪೇಪರ್ ಲೇಟಾಗಿ ಸಿಕ್ಕಿಬಿಟ್ಟು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂಥ ಉದಾಹರಣೆಗಳು ನನಗಂತೂ ಇಲ್ಲ. ಹಾಗೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಸೊ ಆ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು, ಸೊ ನಾನೇನೋ ಸರ್ವಜ್ಞ ಅಲ್ಲ, ಸೊ ಭವಿಷ್ಯವನ್ನು ಹೇಳುವಂತಹ ಜ್ಯೋತಿಷಿನೂ ಅಲ್ಲ. ಸೊ ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಅಷ್ಟು ಇಫೆಕ್ಟ್ ಆಗೋದಿಲ್ಲ. ಅದು ಅಲ್ಲದೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನು 2 ಪಟ್ಟು 3 ಪಟ್ಟು ಬಂದಿದೆ, ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳುವಂತಹ ಒಂದು ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಅದು ಕೂಡ ನಿಮಗೆ ಕರ್ನಾಟಕದಲ್ಲಿ ಬಹಳಷ್ಟು ಇಫೆಕ್ಟ್ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಆಲ್ ಇಂಡಿಯಾ ಈಗ ಅದೇನು 2000 ಮಂದಿ 2500 ಮಂದಿ ಗ್ರೇಸ್ ಕೊಟ್ಟಿದ್ದಾರೆ, ಅವ್ರದ್ದು ರಿವ್ಯಾಲ್ಯೂಯೇಷನ್ ಆಗ್ತದೆ. ಸೊ ರೀ ಎಕ್ಸಾಮ್ ಆದರೂ ಅವರಿಗಷ್ಟೇ ಆಗ್ತದೆ. ಆ ರಿವ್ಯಾಲ್ಯೂಯೇಷನ್ ಆದಮೇಲೆ ಅವರ ಮಾರ್ಕ್ಸ್ ಕಡಿಮೆ ಆದರೆ ಡೆಫಿನೆಟ್ಲಿ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಇಂಪ್ರೂವ್ ಆಗ್ತದೆ. ಆಲ್ ಇಂಡಿಯಾ ರ್ಯಾಂಕ್ ಇಂಪ್ರೂವ್ ಆದಾಗ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ತೆಗೆದಿರುವಂತಹ ವಿದ್ಯಾರ್ಥಿಗಳು
ಆಲ್ ಇಂಡಿಯಾ ಲೆವೆಲಲ್ಲಿ ಸೀಟ್ ತೊಗೊಂಡ್ಬಿಟ್ರು ಅಂತ ಅಂದರೆ ಅವಾಗ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅದು ಆಗ್ಬೋದೇ ಹೊರತು ಸೊ ನಿಮ್ಮ ಮಾರ್ಕ್ಸ್ ಚೇಂಜ್ ಆಗ್ತದ ಅಥವಾ ನಿಮ್ಮ ಕರ್ನಾಟಕದಲ್ಲಿ 85% ಕೋಟಾದಲ್ಲಿ ನಿಮಗೆ ಬಹಳಷ್ಟು ತೊಂದರೆ ಆಗ್ತದೆ ಹೀಗೇನೂ ಇಲ್ಲ. ಸೊ ನಿಮ್ಮ ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ ಸೊ ಲಾಸ್ಟ್ ಇಯರ್ ಮಾರ್ಕ್ಸಿಗೆ ನನ್ನ ಒಂದು ಅಂದಾಜಿನ ಪ್ರಕಾರ ಮಿನಿಮಮ್ 40 ಮಾರ್ಕ್ಸ್ ಈ ವರ್ಷ ಜಾಸ್ತಿ ಆಗ್ಬೋದು, 40 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಿಮಗೆ ಜನರಲ್ ಮೆರಿಟಲ್ಲಿ 532 ಸ್ಟಾಪ್ ಆಗಿತ್ತು. ಸೊ ಈ ವರ್ಷ 572 ತನಕನೂ ಹೋಗ್ಬೋದು ಪ್ಯೂರ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಅರೌಂಡ್ 528 ಅಥವಾ 525 ಈ ರೀತಿ ಇದ್ದರೆ ಸೊ ಅದು ಅರೌಂಡ್ ಒಂದು 565 ಈ ರೀತಿ ಹೋಗ್ಬೋದು. ಸೊ ಅಂದರೆ 40 ಮಾರ್ಕ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆಯೇ ಹೊರತು 80 ಮಾರ್ಕ್ಸು 100 ಮಾರ್ಕ್ಸು ಆಗುವಂಥ ಚಾನ್ಸಸ್ ಅಂತೂ ಇಲ್ಲ ಅಂತ ಅನ್ನಿಸ್ತದೆ. ಬಟ್ ಹಾಗೇನಾದರೂ ಆದರೆ ನಾವು ಮೊದಲೆಲ್ಲ ಹೇಳ್ತಿದ್ವಲ್ಲ ಪ್ರಳಯ ಬರ್ತದ ಅಂಥೇಳಿ. ಸೊ ಡೆಫಿನೆಟ್ಲಿ ಮುಂದಿನ ವರ್ಷಗಳಲ್ಲಿ ಈ ಒಂದು ನೀಟಲ್ಲಿ ಪ್ರಳಯ ಆಗೋದು ಗ್ಯಾರಂಟಿ. ಅಂದರೆ ಯಾವ ವಿದ್ಯಾರ್ಥಿಗಳು ಈ ಒಂದು ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಅಂದರೆ ಆ ರೀತಿ ಸಿಕ್ಕರೂ ಕೂಡ ನಿಮಗೆ ಸೀಟು ಸಿಗುವಂಥ ಸಾಧ್ಯತೆಗಳು ಇಲ್ಲವೇ ಇರೋದಿಲ್ಲ. ಅಂದರೆ ಇದು ಯಾವ ಮಟ್ಟಕ್ಕೂ ಹೋಗ್ತದೆ. ಹಾಗಾದರೆ ಬರುವಂಥ ದಿನಗಳಲ್ಲಿ 650 ಬಿದ್ದರೂ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜು ಸಿಗೋದಿಲ್ಲ ಅಂತ ಅಂದರೆ ಸೊ ಇಟ್ ಈಸ್ ರಿಡಿಕ್ಯುಲಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಏನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇದು ಒಳ್ಳೆಯದಲ್ಲ, ಇದು ಪ್ರಳಯಕ್ಕೆ ಮುನ್ಸೂಚನೆ ಅಂತ ಕಾಣಿಸ್ತದೆ. ಸೊ ನೋಡೋಣಂತೆ. ಸೊ ಬಟ್ ಅದ್ರ ಬಗ್ಗೆ ನೀಟ್ ಎಕ್ಸಾಮ್ ಬಗ್ಗೆ ಎಸ್ಪೆಷಲಿ ಭಾಳ ತಲೆ ಕೆಡಿಸ್ಕೊಂಡು ಹಿಂದಿನ ಪೇಪರ್ ಬುಕ್ ಎಲ್ಲ ತೆಗೆದು ಓದಿ. ಪಾಪ ನಿನ್ನೆ ಒಬ್ಬ ಫೋನ್ ಮಾಡಿದ್ದ ನನಗೆ, ಆ ವಿದ್ಯಾರ್ಥಿಗಳು ಅಂತ ಅಳೋದೊಂದೇ ಬಾಕಿ. ಯಾಕೆ ಅಂತಂದ್ರೆ ಅವ್ನು ಹೇಳಿದಷ್ಟೇ, ಸರ್ ನಂದು ನೀಟ್ ಎಕ್ಸಾಮ್ ಬಿತ್ತು, ನನಗೆ 620 ಮಾರ್ಕ್ಸ್ ಬಿತ್ತು, ಬಹಳ ಖುಷಿಯಿಂದ ಆ ಎಲ್ಲ ಬುಕ್ಸನ್ನು ನನ್ನ ಜೂನಿಯರ್ಸಿಗೆ ಹಂಚಿಬಿಟ್ಟು ಖುಷಿಯಿಂದ ಇದನ್ನು ಎಕ್ಸಾಮ್ ಬರೀರೋ, ನನ್ನ ನೋಟ್ಸ್ ಎಲ್ಲ ಅದ ಮಸ್ತ್ ಬರೆದೇನೆ, ನನಗೆ 620 ಬೀಳದ, ನೀವೆಲ್ಲ ಫಾಲೋ ಮಾಡಿ ಅಂತೇಳಿ ಅವ್ರಿಗೆ ಕೊಟ್ಟು ಬಂದುಬಿಟ್ಟಿದ್ದೀನಿ ಸರ್. ಸೊ ಅವ್ರ ಹತ್ರ ಹೋಗಿ ನಾ ಈಗ ಹೆಂಗೆ ಕೇಳಲಿ ಆ ಒಂದು ಇದನ್ನು. ಸೊ ಅದು ಭಾಳ ದೂರ ಇದೆ, ಅದು ಕೂಡ 300-400 ಕಿಲೋಮೀಟ್ರ್ ಆಗ್ತದೆ. ಅಲ್ಲಿ ಹೋಗಿ ಆ ಸ್ಟೂಡೆಂಟ್ ಹುಡುಕಿ ಆ ಸ್ಟೂಡೆಂಟ್ ಹತ್ರ ಕೇಳಬೇಕು, ಅದು ಹೆಂಗೆ ಆಗ್ತದೆ ಸರ್, ನನಗೆ ಎಕ್ಸಾಮ್ ಆದ್ರೆ ನನಗೆ ಎಕ್ಸಾಮ್ ಬರೆಯೋಕೆ ಹೋಗೋದಿಲ್ಲ ಸರ ಅಂತ. ಸೊ ನಾ ಹೇಳಿದೆ ಏನು ವರಿ ಮಾಡ್ಕೋಬೇಡಪ್ಪ, ಎಕ್ಸಾಮ್ ಅಂತೂ ಆಗೋ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಸೊ ಯಾಕಂದರೆ 25 ಲಕ್ಷ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಾಡೋದು ಇಟ್ ಈಸ್ ನಾಟ್ ಈಸಿ. ಬೇಕಾದರೆ ಮೊನ್ನೆ ಆಗಿರುವಂಥ ಲೋಕಸಭಾ ಎಲೆಕ್ಷನನ್ನು ಇನ್ನೊಂದು ಸಾರಿ ಕಂಪ್ಲೀಟಾಗಿ ಲೋಕಸಭೆ ಎಲೆಕ್ಷನ್ನೂ ಕೂಡ ಆಗ್ಬೋದೇ ಹೊರತು ನೀಟ್ ಎಕ್ಸಾಮ್ ಮಾತ್ರ ಎಕ್ಸಾಮ್ ಆಗೋದ್ರಲ್ಲಿ ಯಾವುದೇ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ನ್ಯೂಸ್ ನೋಡಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ. ಆಗ್ತದೆ, ಹಂಗಾಗ್ಬೋದು, ಹಿಂಗಾಗ್ಬೋದು, ಅಲ್ಲಿ ಸ್ಕ್ಯಾಮ್ ಆಗಿದೆ, ಅವೆಲ್ಲ ಹೌದು. ಬಟ್ ಅದನ್ನು ಯಾವುದೂ ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ನೀಟ್ ಆಗಲಿ, MBBS ಆಗಲಿ, ಇಂಜಿನಿಯರಿಂಗ್ ಆಗಲಿ, ಇದು ನಿಮ್ಮ ಜೀವನವನ್ನು ಡಿಸೈಡ್ ಮಾಡೋ, ಅಂದರೆ ನಿಮ್ಮ ಜೀವನನೇ ಇದು ಅಂತ ಅಲ್ಲ, ಜೀವನ ಭಾಳ ದೊಡ್ಡದಿದೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನ ನೆಮ್ಮದಿ ಅಥವಾ ನಿಮ್ಮ ಖುಷಿ ಏನಿದೆ ಅದು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಹೊರತು ಸೊ ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು BP ತಂದು ಅಪ್ಪ ಅಮ್ಮನಿಗೂ BP ತರುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸೊ ಫೈನಲಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ನೀಟ್ ಎಕ್ಸಾಮ್ ಆಗುವಂತಹ ಸಾಧ್ಯತೆಗಳು ನನ್ನ ಕಡೆಯಿಂದ 0%. ಅದು ಒಂದೊಮ್ಮೆ ಆಯಿತು ಅಂತ ಇಟ್ಕೊಳ್ಳಿ, ಈಗ ನಿಮಗೆ ಇರುವಂತಹ ಮಾರ್ಕ್ಸ್ಗಿಂತ ಬಹಳಷ್ಟು ಕಡಿಮೆ ಮಾರ್ಕ್ಸ್ಗಳು ಬೀಳ್ತದೆ. ಅದಕ್ಕೆ ನೀವು ಕೂಡ ಎಕ್ಸಾಮ್ ಆಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಎಲ್ಲೆಲ್ಲಿ ಸ್ಕ್ಯಾಮ್ ಆಗಿದೆ, ಯಾರಿಗೆ ಪ್ರಾಬ್ಲಮ್ ಆಗಿದೆ, ಯಾರ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅವೆಲ್ಲ ಕಡೆ ಎಕ್ಸಾಮನ್ನು ಮಾಡಲಿ. ಆದರೆ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಿದೆ ಅದು ಆರ್ಗ್ಯಾನಿಕ್ ಮಾರ್ಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಪ್ರಾಮಾಣಿಕವಾಗಿ ಓದಿ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಆಗಿರೋದ್ರಿಂದ ನಮಗೆ ಎಕ್ಸಾಮಿಂದ ಲಾಸ್ ಆಗ್ತದೆ. ನನ್ನ ಒಂದು ಸ್ಟ್ಯಾಂಡ್ ಇಷ್ಟೇ. ಸೊ ನಿಮಗೆ ಬೇಜಾರಾಗಬಹುದು, ಬಟ್ ನನ್ನ ಒಂದು ಸ್ಟ್ಯಾಂಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಯು ಪೀಪಲ್ ಟು ರೈಟ್ ದ ಎಕ್ಸಾಮ್, ನೀಟ್ ಎಕ್ಸಾಮ್ ಅಗೇನ್ ದಿಸ್ ಇಯರ್. ಎಕ್ಸಾಮಿಗೆ ನನ್ನ ಕಂಪ್ಲೀಟ್ ಅಪೋಸಿಷನ್ ಇದೆ. ಸೊ ಎಕ್ಸಾಮ್ ಆಗುವಂಥ ಯಾವುದೇ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.